ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತೆ. ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ ಬಹಳ ವಿಶೇಷ ಐತ್ ನೋಡ್ರಿ. ಯಾಕಂತಂದ್ರ ಒಬ್ರನ್ನ ನಾವು ಮೀಟ್ ಆಗಕ್ ಬಂದೇವಿ. ಜನಪದ ಒಳಗ ಜನಪದ ಹಾಡೋದ್ರೊಳಗ ಬಹಳನೇ ಫೇಮಸ್ ಅದಾರ. ಮೊನ್ನೆ ಮೂವಿ ರಿಲೀಸ್ ಆಯ್ತು, ಯಾವ್ದಂದ್ರ ಪಪ್ಪಿ. ಅದ್ರೊಳಗ ಒಂದ್ ಹಾಡ ನೀವು ಕೇಳಿರ್ಬೋದು, ಕಾಲ್ ಕೆಟ್ಟೈತಪ್ಪ ಅಂತ ಹೇಳಿ. ಆ ಸಾಂಗು ಬಹಳ ಟ್ರೆಂಡಿಂಗ್ ಒಳಗಿತ್ತು. ಅವರು ನಮ್ಮೂರವರು. ಸೊ ನಾವು ಅವ್ರನ್ನ ಮೀಟ್ ಆಗಕ್ ಬಂದೇವಿ. ನಿಮ್ಗೂ ಕೂಡ ಮೀಟ್ ಮಾಡಿಸ್ತೇವಿ, ಬರ್ರಿ. ನಾನು ಅವ್ರನ್ನ ಇಂಟರ್ವ್ಯೂ ಮಾಡ್ತೀನಿ. ಇಂಟರ್ವ್ಯೂ ಅಂದ್ರೆ ಸುಮ್ ಕ್ಯಾಜುವಲ್ ಆಗಿ. ಇಲ್ಲದಾರ ಡೋಣಿ ನಿಂಗಣ್ಣ ಅವರು. ನಮಸ್ತೆ. ನೋಡ್ರಿ, ಇವ್ರು ನಮ್ಮೂರವರು, ನಾವು ಡೋಣಿಯವರ. ಸೊ ಇವ್ರನ್ನ ಪರಿಚಯ, ನಿಮ್ಮ ಹೆಸರು? ನನ್ನ ಹೆಸರು ನಿಂಗಪ್ಪ ಎಚ್ ಗುಡ್ಡದ್ ಅಂತ ಹೇಳ್ರಿ. ನನಗ ಈ ಉತ್ತರ ಕರ್ನಾಟಕದಾಗ ಡೋಣಿ ನಿಂಗಣ್ಣ ಅಂತ ಕರೀತಾರೆ. ನಾನು ಅದು ವಿಶೇಷವಾಗಿ ಹಳ್ಳಿ ಸೊಗಡಿನ ಜನಪದ ಹಾಡುಗಾರ. ಹಾಗಾಗಿ ನನಗೆ ಡೋಣಿ ನಿಂಗಣ್ಣ ಅಂತ ಕರೀತಾರೆ. ನಾವು ಡೊಳ್ಳಿನ ಪದ, ಆಮೇಲೆ ಹೆಜ್ಜಿ ಮಜಲಿನ ಪದ, ಕೆಲವಷ್ಟು ಮೂಲ ಭಜನಾ ಪದ, ತತ್ವ ಹಾಡುಗಳನ್ನ ಇಂಥ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗದೊಳಗೆ ಕೆಲವೊಂದಿಷ್ಟು ಹಾಡುಗಳನ್ನ ಹಾಡ್ತೀನಿ. ನೋಡ್ರಿ, ನಾವು ಇವ್ರನ್ನ ಫ್ಯಾನ್ ಆಗೇನೆ ಮೀಟ್ ಮಾಡಕ್ ಬಂದೇವಿ. ಯಾವ ಸಾಂಗ್ ಅಂತಂದ್ರ ಕಾಲ್ ಕೆಟ್ಟೈತಪ್ಪ ಸಾಂಗ್ ನಮಗ್ ಬಹಳ ಇಷ್ಟ ಆಯ್ತು. ಸೊ ನಾನು ಈ ಹಾಡ ಕೇಳ್ಬೇಕಾದ್ರೆ ನಮ್ಮ ಮನೆಯವರು ಇವ್ರು ನಮ್ಮೂರವರು ಅಂತ ಹೇಳಂದ್ರು. ಸೊ ನಾ ಅವ್ರನ್ನ ಮೀಟ್ ಮಾಡ್ಬೇಕು ನಂಗೆ ಬಹಳ ಅನ್ನಿಸ್ತು. ಸೊ ಅದಕ್ಕಾಗಿ ನಾನು ಇವ್ರನ್ನ ಮೀಟ್ ಮಾಡಕ ಅಂತ ಬಂದೆ. ಹಂಗ ಬ್ಲಾಗು ಮಾಡಿದ್ರಾತು, ನಿಮ್ಗೂ ಕೂಡ ಪರಿಚಯ ಮಾಡ್ಸಿದ್ರಾತು. ಇವ್ರದ್ದು ಕೂಡ ಒಂದ್ ಚಾನಲ್ ಐತಿ. ಮುಂದೆ ನಾ ಹೇಳ್ತೀನ್ರಿ ಇವ್ರ ಚಾನಲ್ ನೇಮ್ ಏನೈತಿ ಅಂತ ಹೇಳಿ. ಇವ್ರ ಮಾತ್ರ ಬಹಳಷ್ಟು ಡೊಳ್ಳಿನ ಪದಗಳನ್ನ ಎಲ್ಲಾ ಕಡೆ ಇದು ಕೊಡ್ತಾರ, ಶೋಸ್ ಕೊಡ್ತಾರ, ಇವೆಂಟ್ಸ್ ಗಳನ್ನ ಮಾಡ್ತಾರ. ವಿಶೇಷ ಏನಂದ್ರ ಇಡೀ ಕರ್ನಾಟಕದಾಗ ಡೊಳ್ಳಿನ ಪದ ಹಾಡುಗಾರರಲ್ಲೇ ಇವರೇ ಫಸ್ಟ್ ನೋಡ್ರಿ ಸಿನಿಮಾದಾಗ ಹಾಡಿರೋರು. ಅದು ಮಾತ್ರ ಬಹಳ ಹೆಮ್ಮೆಯ ವಿಷಯ, ಬಹಳ ಪ್ರೌಡ್ ಫೀಲ್ ಆಗುತ್ತ. ನಮ್ ಡೋಣಿ ಜನಕ್ಕನ ಬಹಳ ಪ್ರೌಡ್ ಫೀಲ್ ಆಗುತ್ತ. ಕರ್ನಾಟಕದಾಗ ಡೊಳ್ಳಿನ ಪದವನ್ನ ಸಿನಿಮಾಕ್ಕ ಹಾಡಿರ್ತಕ್ಕಂಥ ಯಾರಿದ್ರ ಅದು ನಮ್ಮ ಡೋಣಿ ಕಲಾ ತಂಡ ಮತ್ತು ನಾವು. ಹೌದ್ರಿ, ಇಡೀ ಕರ್ನಾಟಕದಾಗನ ಯಾವ ಡೊಳ್ಳಿನ ಹಾಡುಗಾರ ಸಿನಿಮಾದೊಳಗೆ ಹಾಡು ತಗೊಂಡಿಲ್ಲ. ಅದು ವಿಶೇಷವಾಗಿ ನಮ್ಮ ಹಾಡನ್ನ ಸಿನಿಮಾದವ್ರು ತಗೊಂಡು ಅದು ದೊಡ್ಡ ಪ್ರಮಾಣದಾಗ ವೈರಲ್ ಮಾಡಿದ್ರ ಹಾಡನ್ನ. ಬಹಳ ಚೆನ್ನಾಗಿ ಬಂತಿರೋದು ಹಾಡು. ಬಹಳ ಕಾಲ್ ಕೆಟ್ಟೈತಿ ಅನ್ನೋ ಹಾಡ ಬಹಳನೇ ಟ್ರೆಂಡಿಂಗ್ ಒಳಗ ಐತ್ರಿ. ನಾನು ಕೂಡ ಹಾಡಿಸ್ತೀನಿ ಅವ್ರ ಕೈಲೇ, ರಿಯಲ್ ಆಗಿ ಇವ್ರ ಕೈಲೇನೆ. ಆಮೇಲೆ ನೀವ್ ಹೆಂಗ ನಿಮ್ನ ಹುಡ್ಕೊಂಡ್ ಬಂದ್ರನ್ರಿ? ಹಾ, ರೈಟ್. ನಾನು ಇಲ್ಲಿ ಹೊಲದಾಗ ಕೆಲಸ ಮಾಡ್ತಿದ್ರಿ. ಈ ಹಾಡನ್ನ ಆಲ್ರೆಡಿ ನಾನು ಎಲ್ಲ ಅಲ್ಲೇ ವೇದಿಕೆ ಮ್ಯಾಗ ಹಾಡ್ತಿದ್ದೆ. ಅವಾಗ ಅದು ವೇದಿಕೆ ಮ್ಯಾಗ ಹಾಡುವಂತ ಸಂದರ್ಭದೊಳಗ ಯಾರೋ ಅಥವಾ ನಾವು ಕೂಡ ಮೊಬೈಲ್ನಾಗ ಹಾಕಿರ್ತೀವಲ್ಲ, ಸಾಮಾಜಿಕ ಜಾಲತಾಣದೊಳಗೆ ಅವ್ರು ಗುರುತಿಸ್ಯಾರ ಅದನ್ನ. ಒಳ್ಳೆ ಸಾಹಿತ್ಯ ಐತಿ, ಒಳ್ಳೆ ಚೆನ್ನಾಗಿ ಬರ್ತೈತಿ ಇದನ್ನಂತ ಅವ್ರು ವಿಚಾರ ಮಾಡಿ ನನಗೆ ಫೋನ್ ಮಾಡಿದ್ರು. ಇಲ್ಲಪ್ಪ, ಈ ಹಾಡು ನೀವು ಸಿನಿಮಾಕ್ಕೆ ಹಾಡ್ಬೇಕು ಅಂದಾಗ ಯಾರು ಬೇಡ ಅಂತಾರೆ ಸರ್, ಹಾಡೋಣ್ರಿ. ನಾವೆಲ್ಲ ಉತ್ತರ ಕರ್ನಾಟಕ ಮಂದಿ ಅಂದಾಗನ ನಾವ್ ಎಲ್ಲದಕ್ಕೂ ರೆಡಿಪಾ ಅನ್ನೋ ಮಂದಿ. ಹಾಗಾಗಿ ಅವರು ಕರೆದಾಗ ಆಯ್ತ್ರಿ ಅಂತ ಒಪ್ಕೊಂಡಿಂದ ಅವ್ರು ಮತ್ತೆ ಅಲ್ಲಿ ಬೆಂಗಳೂರು ಕರ್ಸಿದ್ರು. ಅಲ್ಲಿ ಒಂದು ಸ್ಟುಡಿಯೋ ಕರ್ಕೊಂಡು, ಒಳ್ಳೆ ಸ್ಟುಡಿಯೋ, ಕ್ವಾಲಿಟಿ ಸ್ಟುಡಿಯೋ, ಅಲ್ಲಿ ಹೋಗಿ ಹಾಡಿಸಿದಕ್ಕ ಅವ್ರು ಮತ್ತೆ ಅದಕ್ಕೆಲ್ಲ ಇನ್ನು ಎಡಿಟ್ ಮಾಡೋದು ಅದಾಗಲಿ ಇನ್ನು ಚೆನ್ನಾಗಿ ಮಾಡಿದ್ರಿ ಅವ್ರು. ಭಾಳ ಎಲ್ಲರೂ ಮನಸ್ಸು ಮುಟ್ಟುವಂತ ಕೆಲಸ. ಮ್ಯೂಸಿಕ್ ಡೈರೆಕ್ಟರ್ ಹೆಸರು ಏನ್ರಿ? ಹೌದ್ರಿ, ರವಿ ಅಂತ ಹೇಳಿ. ಈ ಹಾಡಿಗೆ ನಂದು ಸಾಹಿತ್ಯ. ಡಾಕ್ಟ್ರು, ಇಂಜಿನಿಯರು, ಪ್ರತಿಯೊಂದು ಮನೆಯಲ್ಲೂ ಕೂಡ ಒಬ್ರು ಅಥವಾ ಇಬ್ಬರು ಇರ್ತಾರ್ರಿ. ಆದ್ರೆ ಕಲೆ ಅನ್ನೋದು 1000 ಜನರಲ್ಲಿ ಮಾತ್ರ ಒಬ್ಬರಿಗೆ ಒಲಿಯುವಂಥದ್ದು. ಅಂಥ ಕಲೆ ಈ ನಿಂಗಣ್ಣರಿಗೆ ಒಲ್ದಿದೆ ಅಂತಂದ್ರೆ ಏನು ತಪ್ಪಾಗಲ್ವೇನೋ? ಈಗ ಜನ ಹೆಂಗೆ ಚೇಂಜ್ ಆಗೈತಿ, ಹೆಂಗೆ ಟ್ರೆಂಡ್ ಐತಿ, ಈ ಮಾಡರ್ನೈಜೇಷನ್ ಹೆಂಗೆ ಆಗೈತಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡು ಸಾಹಿತ್ಯ ರಚಿಸಿ ಬರೆದು ಹಾಡಿರುವಂಥದ್ದು ಹಾಡು ಕಾಲ್ ಕೆಟ್ಟೈತಿ. ಸೊ ಅದಕ್ಕಷ್ಟು ಜನ ಅದನ್ನು ಲೈಕ್ ಮಾಡಾರ ಅಂತ ನನ್ನ ಅನಿಸಿಕೆ. ಇಲ್ಲಿ ತನ ಬಂದೇವಿ, ಇವ್ರನ್ನ ಮೀಟ್ ಮಾಡೇವಿ ಅಂದ್ರೆ ಹಾಡಿಸ್ಲಾರೆ ಹೆಂಗ ಆಗತ್ತೆ ಹೇಳ್ರಿ. ಅದೇ ಕಾಲ್ ಕೆಟ್ಟೈತಿ ಅನ್ನೋ ಹಾಡ ಬಹಳ ಟ್ರೆಂಡ್ ಒಳಗಿತ್ತು ಮತ್ ಬಹಳ ಫೇಮಸ್ ಆಗೈತಿ. ಆ ಹಾಡದಿಂದನ ಇವರೆಲ್ಲ ಜನಪ್ರಿಯತೆ ಗಳಿಸ್ಕೊಂಡಾರ. ಇನ್ನ ಇಷ್ಟು ಮೊದ್ಲೇ ಇತ್ತು, ಆದ್ರೆ ಇನ್ನ ಸ್ವಲ್ಪ ಹೆಚ್ಚಿಗೆ ಆಗೈತಿ. ಇವ್ರನ್ನ ಮೀಟ್ ಮಾಡಿಂದ ಈ ಹಾಡ ಹಾಡಿಸ್ಲಾರೇನ ಹಂಗ ಹೋದ್ರ ಏನ್ ಚಲೋ ಇರ್ತೈತಲ್ರಿ. ಅವ್ರ ಬಾಯಿಲಿಂದ ಸ್ವತಃ ಅವರೇ ಹಾಡ್ಯಾರ ನೋಡ್ರಿ. ನಿಮ್ಗಾಗಿ ನಮ್ ಚಾನಲ್ ಒಳಗ ಅವ್ರ ಹಾಡ್ತಾರ, ಬನ್ರಿ ಕೇಳೋಣ. ಓಕೆ ಮೇಡಮ್. ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲಿ ಕೆಟ್ಟೈತೆ.
ಏ ಒಂದೇ ಜಾತಿ ಒಂದೇ ಕುಲ ಅಣ್ಣ ತಮ್ಮ ಎಲ್ಲ ಹೋಗಿ ಜಾತಿ ರಾಜಕಾರಣ ಈಗ ಜ್ವರ ಆಗೈತೆ. ಏ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲ್ ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತೆ. ಏ ಸಣ್ಣ 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 ಹುಡುಗರೆಲ್ಲ ಎಣ್ಣಿ ಹೊಡಿಯ ಕತ್ತಾರಪ್ಪ, ಹಾಲು ಮೊಸರ ಅಂದ್ರ ಇವಕ್ಕ ವಾಂತಿ ಬರ್ತೈತೆ. ಏ ಸಣ್ಣ ಸಣ್ಣ ಹುಡುಗರೆಲ್ಲ ಎಣ್ಣಿ ಹೊಡಿಯ ಕತ್ತಾರಪ್ಪ, ಹಾಲು ಮೊಸರ ಅಂದ್ರ ಇವಕ್ಕ ವಾಂತಿ ಬರ್ತೈತೆ. ಏ ಕಾಲು ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತೆ. ಏ ರಾಗಿ ಮುದ್ದಿ ಜ್ವಾಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ, ಎಗ್ರೆಸ್ ತಿಂತೀರೇನೋ ಯಾಕ ಹೊಟ್ಟೆ ಬಂದೈತೆ. ಏ ಈಗಿನ ಹುಡುಗರೆಲ್ಲ ತುರ್ಬ ಜುಟ್ಲ ಹಾಕ್ತಾರ, ಹೂವ ಇಡುವುದು ಒಂದೇ ಈಗ ಬಾಕಿ ಉಳ್ದೈತೆ. ಏ ತಂಗಡ ರೊಟ್ಟಿ ಪುಂಡಿ ಪಲ್ಯ ತಿನ್ನುವಾಗ ಚೊಲ ಇತ್ತು, ಅನ್ನ ಉಂಡ ಶುಗರ್ BP ಹೆಚ್ಚಾಗೈತೆ. ಏ ದಿಲ್ಲಿ ಸುದ್ದಿ ಮಾತಾಡ್ತಾರ, ಒಲ್ಲಿ ಉಡಾಕ ಬರುವುದಿಲ್ಲ, ಹಾಪ್ ಚಡ್ಡಿ ಹಾಕುವಂತ ಪಾಳೆ ಬಂದೈತೆ. ಏ ಕಾಲು ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತೆ. ಏ ರಾಗಿ ಮುದ್ದಿ ಜ್ವಾಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ, ಎಗ್ರೆಸ್ ತಿಂತೀರೇನೋ ಯಾಕ ಹೊಟ್ಟೆ ಬಂದೈತೆ. ಏ ಮಾರಿ ಮ್ಯಾಗ ಮಿಸಿ ಇಲ್ಲ, ಸಾಲಿಗೊಟ್ಟ ಹೋಗ್ತಾ ಇಲ್ಲ, ಹುಟ್ಟಿದ ಕೂಸ ಮೊಬೈಲಿಗ ಕೇಳಕತ್ತೈತೆ. ಕಾಲು ಕೆಟ್ಟೈತಂತ ನೀವು ಕಟ್ಟಿ ಮ್ಯಾಲೆ ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತೆ. ಏ ಹಣ್ಣಿ ಮೇಲೆ ಕುಂಕುಮಿಲ್ಲ, ಕೈಯಾಗ ಒಟ್ಟ ಬಳಿ ಇಲ್ಲ, ಹರ್ಕ ಪರ್ಕ ಪ್ಯಾಂಟ್ ಹಾಕು ಫ್ಯಾಷನ್ ಬಂದೈತೆ. ಏ ಕಾಲು ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ, ಕಾಲು ಕೆಟ್ಟಿಲ್ಲಪ್ಪ ನಮ್ಮ ತಲೆ ಕೆಟ್ಟೈತೆ. ಏ ಇಲ್ಲಿಗೆ ಈ ಹಾಡ ಮುಗಿಸುದೈತಿ ಅಣ್ಣ, ಹಾಡು ಕೇಳಿರೆಲ್ಲ ಹೇಳ್ರಿ ಹಂಗ ಅನಿಸೈತಿ. ಧನ್ಯವಾದಗಳು. ಆಮೇಲೆ ಇವ್ರದ್ದು ಒಂದು ಚಾನಲ್ ಐತ್ರಿ, ನಿಂಗಣ್ಣ ಡೋಣಿ ಅನ್ನೋ ಒಂದು ಚಾನಲ್ ಐತಿ. ಬಹಳ ಚಂದ ಎಲ್ಲಾ ಕಡೆ ಹೋಗಿರ್ತಾರಲ್ರಿ, ಇವೆಂಟ್ಸ್ ಮಾಡಿರ್ತಾರಲ್ಲ, ಅಲ್ಲೆಲ್ಲ ಅವ್ರು ಮಾಡಿರೋದಂತ ಪ್ರೋಗ್ರಾಮ್ಗಳನ್ನೆಲ್ಲ, ಸಾಂಗ್ಸ್ ಗಳನ್ನೆಲ್ಲ ಆ ಚಾನಲ್ ಹಾಕಿರ್ತಾರ. ನೀವು ಕೂಡ ವಿಸಿಟ್ ಮಾಡ್ರಿ, ಪ್ರೋತ್ಸಾಹಿಸ್ರಿ. ಇಂಥ ಉತ್ತರ ಕರ್ನಾಟಕ ಒಳ್ಳೆ ಪ್ರತಿಭೆ ಇರೋರನ್ನ ನಾವು ಪ್ರೋತ್ಸಾಹಿಸಲ್ದೆ ಮತ್ಯಾರು ಪ್ರೋತ್ಸಾಹಿಸ್ಬೇಕು. ಟೈಮ್ ಕೊಟ್ಟಾರ, ಅವ್ರದೆಲ್ಲ ಕೆಲಸಗಳು ಬಹಳ ಐತಿ. ಈಗ ಆಮೇಲೆ ಈಗ ರೈನಿ ಸೀಸನ್ ಅಲ್ರಿ, ಮಳೆಗಾಲ ಶುರು ಆಗೈತಿ, ಹೊಲ್ದಾಗ ಬಹಳ ಕೆಲಸ ಮಾಡೋದಿರ್ತೈತಿ. ಸೊ ನಮಗ್ ಟೈಮ್ ಮಾಡಿ ಕೊಟ್ಟು ಅವರು ಕೂಡ ಬಂದು ಇದನ್ನೆಲ್ಲ ಒಂದಿಷ್ಟು ಮಾತಾಡಿದ್ದಕ್ಕ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಅವರಿಗೆ ಥ್ಯಾಂಕ್ಸ್ ಹೇಳ್ತಾ ಆಮೇಲೆ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯ್ಸ್. ನನ್ನ ಈ ಸಣ್ಣ ಪ್ರಯತ್ನ, ಇವರ ಹಾಡು, ಇವರ ಇಂಟರ್ವ್ಯೂ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹೇಳ್ರಿ. ಬಾಯ್.